ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡಿ ತೋರಿಸತ್ತೇವಿ. ಕೆಲವೊಂದು ಟಿಪ್ಸ್ಗಳ ಜೊತೆ ನಾವು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೇವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಹಾಗಾದ್ರೆ ಈ ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಉಪ್ಪಿಟ್ಟು ಮಾಡೋಕೆ ನಾವಿಲ್ಲಿ ಮೊದಲಿಗೆ ರವೆ ಹುರ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕ್ರಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕಿ ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೋರಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೇವಿ. ಬಾಂಬೆ ರವೆ ಹಾಕಿದಾದ್ಮೇಲೆ ಇದನ್ನು ಕಡಿಮೆ ಉರಿ ಒಳಗಿಟ್ಟ ನಿಧಾನಕ್ಕೆ ಈ ರೀತಿ ಹುರಿದು ತಗೋರಿ. ತುಪ್ಪ ಹಾಕಿರೋದ್ರಿಂದ ರವೆ ಸ್ವಲ್ಪ ಮೊದಲಿಗೆ ಗಂಟು ಅನ್ನಿಸ್ತೈತಿ. ಅದೆಲ್ಲ ಹೋಗಿ ಪೂರ್ತಿಯಾಗಿ ಅದು ರೋಸ್ಟ್ ಆಗ್ಬೇಕು ನೋಡ್ರಿ. ಆ ರೀತಿ ಇದನ್ನು ಹುರಿದು ತಗೋರಿ. ಈಗ ನೀವು ನೋಡಾತಿರಲ್ಲ, ಇದು ಕರೆಕ್ಟಾಗಿ ರೋಸ್ಟ್ ಆಗಿ ರವೆ ಸ್ವಲ್ಪ ಉದುರಾಗೈತಿ. ರವೆ ಎಷ್ಟು ಚಲೋ ಹುರಿದು ತಗೋತೀರಿ ನೋಡ್ರಿ, ಉಪ್ಪಿಟ್ಟು ಕೂಡ ಅಷ್ಟ ರುಚಿ ಆಕೈತಿ ನೋಡ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸ್ರಿ. ಉಪ್ಪಿಟ್ಟು ಮಾಡೋಕೆ ಒಗ್ಗರಣೆ ರೆಡಿ ಮಾಡಿ ತಗೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಚಮಚಷ್ಟು ಸಾಸಿವೆ ಹಾಕತ್ತೇವಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದಾದ್ಮೇಲೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ರಿ. ಉಪ್ಪಿಟ್ಟು ಫ್ಲೇವರ್ಗಾಗಿ ನಾವಿಲ್ಲಿ ಸ್ವಲ್ಪ ಕರಿಬೇವು ಹಾಕತ್ತೇವಿ. ಕರಿಬೇವು ಹಾಕಿದಾದ್ಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕ್ರಿ. ಶೇಂಗಾ ಕಾಳನ್ನ ನೀಟಾಗಿ ಫ್ರೈ ಮಾಡಿ ತಗೋರಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಇವನ್ನ ಇದೇ ರೀತಿ ಫ್ರೈ ಮಾಡ್ರಿ. ಶೇಂಗಾ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆದಮೇಲೆ ನಾವು ಇದಕ್ಕೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕತ್ತೇವಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗುವವರೆಗೂ ಇದೇ ರೀತಿ ಇವನ್ನ ಫ್ರೈ ಮಾಡಿ ತಗೋರಿ. ಇವೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳತ್ತೇವಿ. ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕ್ರಿ. ಉಳ್ಳಾಗಡ್ಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕತ್ತೀವಿ. ನಾವು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನ ಖಾರ ಇರೋದ್ರಿಂದ 1 ಹಸಿ ಮೆಣಸಿನ್ಕಾಯಿನ ನಾವಿಲ್ಲಿ ಕಟ್ ಮಾಡಿ ಹಾಕತ್ತೇವಿ. ನಾವು ಒಗ್ಗರಣೆ ಎಷ್ಟು ಚಲೋ ಮಾಡಿ ತಗೋತೇವೆ ನೋಡ್ರಿ, ಈ ಉಪ್ಪಿಟ್ಟು ಕೂಡ ಅಷ್ಟ ರುಚಿಯಾಗಿ ಬರ್ತೈತಿ ನೋಡ್ರಿ. ಈ ರೀತಿ ಇದನ್ನು ನಿಧಾನಕ್ಕೆ ಫ್ರೈ ಮಾಡಿ ತಗೋರಿ. ಈಗ ಅರ್ಧ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪು ಹಾಕಬೇಕು. ನಾವಿಲ್ಲಿ ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕತ್ತೇವಿ. ಈಗ ಒಗ್ಗರಣೆನ ಇನ್ನೊಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ನೋಡ್ರಿ ಈ ರೀತಿ ಇದು ಖಡಕ್ಕಾಗಿ ಬಿಸಿಯಾಗಿರಬೇಕು, ಹಾಗಂತ ಇದು ಸ್ವಲ್ಪನೂ ಹೊತ್ತಬಾರ್ದು. ಈಗ ಉಪ್ಪಿಟ್ಟಿಗೆ ಬೇಕಾಗಿರುವಷ್ಟು ನೀರು ಹಾಕ್ರಿ. ಅಂದ್ರೆ ನಾವಿಲ್ಲಿ 1 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀವಿ, ಅದಕ್ಕಾಗಿ ನಾವು 3 ಕಪ್ ಆಗುವಷ್ಟು ನೀರು ಹಾಕತ್ತೀವಿ. ನೀರನ್ನು ನಾವಿಲ್ಲಿ ಬಿಸಿ ಮಾಡಿ ತೊಗೊಂಡೇವಿ. ನೀರನ್ನು ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ಇದ್ರಾಗ ನಾವು ಹಾಕಿರುವಂಥ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ ಕ್ರಿಸ್ಪಿಯಾಗಿನೇ ಇರ್ತಾವು. ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ 2 ನಿಮಿಷದವರೆಗೂ ಇದನ್ನು ಚಂದಾಗ ಕುದಿಸಿ ತಗೋರಿ. ಬಿಸಿ ನೀರು ಯೂಸ್ ಮಾಡಿರೋದ್ರಿಂದ ಉಪ್ಪಿಟ್ಟು ಭಾಳ ಬೇಗ ರೆಡಿ ಆಗ್ತೈತಿ. ಈಗ ಇದ್ರೊಳಗೆ 1 ಚಮಚ ಆಗುವಷ್ಟು ಸಕ್ಕರೆ ಹಾಕತ್ತೇವಿ. ಸಕ್ಕರೆ ಹಾಕಿದಾದ್ಮೇಲೆ ಇದನ್ನು ಚಂದಾಗ ಕುದಿಸಿ ತಗೋರಿ. ಇದ್ರಾಗ ಹಾಕಿರುವಂಥ ಸಕ್ಕರೆ ಎಲ್ಲ ಕರಗಬೇಕು ನೋಡ್ರಿ, ಆ ರೀತಿ ಇದನ್ನು ಕುದಿಸಿ ತಗೋರಿ. ಈಗ ನೀರೆಲ್ಲ ಕುದ್ದಾದ್ಮೇಲೆ ನಾವು ಮೊದಲಿಗೆ ಹುರಿದಿಟ್ಟಂಥ ರವೆ ಹಾಕ್ಬೇಕು ನೋಡ್ರಿ. ಒಂದು ಕೈಲಿಂದ ರವೆ ಹಾಕಿದ್ರೆ ಇನ್ನೊಂದು ಕೈಲಿಂದ ಈ ರೀತಿ ಇದನ್ನು ತಿರುಗಿಸ್ಕೊತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದ ರವೆ ಸ್ವಲ್ಪನೂ ಗಂಟಾಗೋದಿಲ್ಲ, ಕರೆಕ್ಟಾಗಿ ಬರ್ತೈತಿ. ಇದನ್ನು ಹೆಂಗೆ ಮಿಕ್ಸ್ ಮಾಡ್ತೀವಿ ನೋಡ್ರಿ, ಇದು ಕ್ರಮೇಣವಾಗಿ ಗಟ್ಟಿ ಹಾಕೊಂತ ಬರ್ತೈತಿ ನೋಡ್ರಿ. ಇದು ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿ ಒಳಗಿಟ್ಟ 2 ನಿಮಿಷ ಬೇಯಿಸಿ ತಗೋರಿ. 2 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಈ ಲಿಡ್ಡನ್ನು ಓಪನ್ ಮಾಡಿ ನೋಡ್ರಿ. ಈಗ ಇದು ಉಪ್ಪಿಟ್ಟು ರೆಡಿ ಆಗೈತಿ. ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ನೀವು ನೋಡಾತಿರಲ್ಲ ಉಪ್ಪಿಟ್ಟು ಎಷ್ಟು ಸಾಫ್ಟಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಎಷ್ಟು ನೀಟಾಗಿ ಬಂದೈತಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.